ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷಣ ಸಮಿತಿ ಕೊಟ್ಟೂರು ತಾಲೂಕು ಘಟಕದ ವತಿಯಿಂದ ದಸಂಸ ಸಂಸ್ಥಾಪಕರಾದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ 89ನೇ ಜನ್ಮ ದಿನೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ದಸಂಸ ತಾಲೂಕು ಅಧ್ಯಕ್ಷ ಬಿ ಶಿವರಾಜ್ ಅವರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಉಪಸ್ಥಿತರಿದ್ದ ಎಲ್ಲ ಗಣ್ಯರು ಹಾಗೂ ಸದಸ್ಯರು ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಗೌರವ ವಂದನೆಗಳನ್ನು ಅರ್ಪಿಸಿದರು. ಈ ಸಂದರ್ಭದಲ್ಲಿ ದಸಂಸ ಜಿಲ್ಲಾ ಸಂಘಟನಾ ಸಂಚಾಲಕರಾದ ತೆಂಗಿನಕೆರೆ ಕೊಟ್ರೇಶ್ ಹಾಗೂ ವಕೀಲ ಟಿ ಹನುಮಂತಪ್ಪ ಅವರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜೀವನ, ಸಾಮಾಜಿಕ ಹೋರಾಟಗಳು ಹಾಗೂ ದಲಿತ ಸಮುದಾಯದ ಏಳಿಗೆಗಾಗಿ ಅವರು ನೀಡಿದ ಕೊಡುಗೆಗಳ ಕುರಿತು ವಿವರವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೋಡಿಹಳ್ಳಿ ಎನ್ ಭರಮಣ್ಣ, ದಸಂಸ ಮಾಜಿ ತಾಲೂಕು ಅಧ್ಯಕ್ಷ ಬೇವೂರು ಕೊಟ್ರೇಶ್, ಪತ್ರಕರ್ತರಾದ ಮಾರೇಶ್ ಕಂದಗಲ್ಲು, ಕೊಲ್ಲೂರಪ್ಪ, ಬಿ ಕೆಂಚಪ್ಪ ಸೇರಿದಂತೆ ದಸಂಸ ತಾಲೂಕು ಘಟಕ ಹಾಗೂ ವಿವಿಧ ಘಟಕಗಳ ಪದಾಧಿಕಾರಿಗಳು, ಸದಸ್ಯರು ಮತ್ತು ಮುಖಂಡರು ಭಾಗವಹಿಸಿದರು. ವರದಿ ಒಂದೇ ಮಾತರಂ, ವಿಜಿ ಬ್ರಜವೇಂದ್ರ ಕೂಡ್ಲಿಗಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರು ದಲಿತರ ಬಹುದೊಡ್ಡ ಶಕ್ತಿ ಮತ್ತು ಹೋರಾಟಗಾರರಾಗಿರ್ತಕ್ಕಂಥ ಪ್ರೊಫೆಸರ್ ಕೃಷ್ಣಪ್ಪನವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ಪ್ರೊಫೆಸರ್ ಕೃಷ್ಣಪ್ಪನವರು ಈಗಿನ ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ಅದೇ ನಮ್ಮ ಏಕೆ ಕಾಲೋನಿಯಲ್ಲಿ ಬಸಪ್ಪ ಮತ್ತು ಚೋಡಮ್ಮನವರ ಸುಪುತ್ರರು ಜನಿಸ್ತಾರೆ. ಕೊನೆಗೆ ಅವರು ಹರಿಹರದಲ್ಲೇ ಮೂಲತಃ ಏನು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ನಂತರ ಪದವಿಯನ್ನು ಪಡೆದು ನಂತರ ಶಿವಮೊಗ್ಗ ವಿಶ್ವವಿದ್ಯಾಲಯದಲ್ಲಿ ಅವರು MA ಪದವಿಯನ್ನು ಕೂಡ ಪಡೆದು ಕೊನೆಗೆ ಶಿವಮೊಗ್ಗದಲ್ಲೇ ಮೊಟ್ಟ ಮೊದಲಿಗೆ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸ್ತಾರೆ. ಅಂಥ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಶಿವಮೊಗ್ಗದಲ್ಲೇ ಏನಾಗ್ತಿತ್ತಪ್ಪ ಅಂದ್ರೆ ಆವತ್ತಿನ ಕಾಲದಲ್ಲಿ ನೀರಾವರಿ ಹೋರಾಟ ನಡೀತಿತ್ತು. ನಂತರ ಭೂಮಿಗಾಗಿ ದೊಡ್ಡ ಚಳವಳಿ ನಡೀತಿತ್ತು. ಅದರ ಜೊತೆಯಲ್ಲಿ ಹರಿಹರದಲ್ಲಿ ಕೂಡ ಕಿರ್ಲೋಸ್ಕರ್ ಕಂಪ್ನಿ ಸ್ಥಾಪನೆ ಆಗಿತ್ತು. ಕಿರ್ಲೋಸ್ ಕಂಪ್ನಿ ಅಂತಕ್ಕಂಥದ್ದು ಮೈಸೂರಿನ ಮಹಾರಾಜರ ಒಡೆತನದಲ್ಲಿ ಮೊದಲು ಪ್ರಾರಂಭ ಆಯಿತು. ನಂತರ ಅಲ್ಲೇ ದಲಿತರ ಭೂಮಿಗಳು ಕೂಡ ಇದ್ದವು. ಆ ದಲಿತರಿಗೆ ದುಡ್ಡು ಕೊಡೋದ್ರ ಮೂಲಕ ಆಮಿಷ ಒಟ್ಟುಕೊಟ್ಟು ಕೊನೆಗೆ ಅವನು ಕೂಡ ವಶಪಡಿಸ್ಕೊಂತಾರೆ. ಆವಾಗ ಪ್ರೊಫೆಸರ್ ಕೃಷ್ಣಪ್ಪನವ್ರಿಗೆ ಅವರೇ ನಮ್ಮಲ್ಲಿ ಅವ ದೊಡ್ಡ ವಿದ್ಯಾವಂತರವರು. ಆ ಸಂದರ್ಭದಲ್ಲಿ ಅನೇಕರು ಬಂದು ಹೇಳ್ತಾರೆ, ಈ ರೀತಿಯಾಗಿ ನಮ್ಮ ಭೂಮಿಯನ್ನು ಬೇರೆಯವರು ಆಕ್ರಮಣ ಮಾಡ್ಕೊತಾರೆ, ನಂತರ ನಮ್ಮಲ್ಲಿರ್ತಕ್ಕಂಥ ನೀರಾವರಿ ಯೋಜನೆಗಳನ್ನು ಕೂಡ ಬೇರೆ ಒಂದು ರೀತಿಯಲ್ಲಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಪ್ರೊಫೆಸರ್ ಕೃಷ್ಣಪ್ಪನವರು ಚಿಂತನೆ ಮಾಡಿಬಿಟ್ಟು ಕೊನೆಗೆ ಮೊಟ್ಟ ಮೊದಲು ಅಂಬೇಡ್ಕರ್ ಸಂಘ, ನಂತರ ದಲಿತ ಕ್ರಿಯಾ ಸಮಿತಿಯಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾರೆ. ಆ ನಂತರ ದಿನಗಳಲ್ಲಿ ಈ ರಾಜ್ಯದಲ್ಲಿ ನಡೀತಕ್ಕಂಥ ದಲಿತರ ಮೇಲಿನ ದೌರ್ಜನ್ಯಗಳನ್ನು, ನಂತರ ದಲಿತರಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನು ಮನಗಂಡು ಪ್ರೊಫೆಸರ್ ಕೃಷ್ಣಪ್ಪನವರು 1974ರಲ್ಲಿ ಶಿವಮೊಗ್ಗ ಭದ್ರಾವತಿಯಲ್ಲಿ ಮೊಟ್ಟ ಮೊದಲಿಗೆ ದಲಿತ ಸಂಘರ್ಷ ಸಮಿತಿಯನ್ನು ಸ್ಥಾಪನೆ ಮಾಡ್ತಾರೆ. ಇವತ್ತು ಕರ್ನಾಟಕದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಸಂಘಟನೆ ಯಾವುದಾದ್ರೂ ಇದ್ದರೆ ಅದು ಪ್ರೊಫೆಸರ್ ಕೃಷ್ಣಪ್ಪನವರು ಕಟ್ಟಿರ್ತಕ್ಕಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಿಟ್ಟರೆ ಯಾವುದೂ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದರೆ ಮೊಟ್ಟ ಮೊದಲು ಹೋರಾಟ ಪ್ರಾರಂಭ ಆಗಿದ್ದೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ. ಯಾಕೆಂದ್ರೆ ಮೊದಲು ಅಂಬೇಡ್ಕರ್ ಸಂಘ ಇತ್ತು, ಅಷ್ಟೊಂದೇನು ಪ್ರಚಲಿತ ಇದ್ದಿಲ್ಲ. ಇವತ್ತು ಕೂಡ ಅಂಬೇಡ್ಕರ್ ಸಂಘ ಅಂತಕ್ಕಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ದೊಡ್ಡ ಹೋರಾಟವನ್ನು ಮಾಡಿಲ್ಲ. ಆವಾಗ ಪ್ರೊಫೆಸರ್ ಕೃಷ್ಣಪ್ಪನವರು ಫಸ್ಟ್ಗೆ ಪ್ರಾರಂಭ ಮಾಡಿದ್ದು ವಿದ್ಯಾರ್ಥಿ ಚಳವಳಿಯನ್ನು. ನಿಮ್ನ ವರ್ಗಗಳ ಒಬ್ಬ ಅಸ್ಪೃಶ್ಯತೆಯನ್ನು ಮುಂದೆ ಬೆಳೆದಿರ್ತಕ್ಕಂಥ ಒಬ್ಬ ನಾಯಕರವರು ನಮ್ಮ ರಾಜ್ಯದಲ್ಲಿ. ಅವ್ರಿಗೆ ಓದ್ತಾ ಇರುವಾಗ ಅವರಿಗೆ ಒಂದು ಪ್ರೊಫೆಸರ್ ಹುದ್ದೆ ತಗೊಳ್ಳೋಕ್ಕಿಂತ ಮುಂಚೆ ಪದವಿಯನ್ನು ಓದ್ತಾ ಇರುವಾಗ ಅವರಿಗೆ ಒಂದು ಅಧ್ಯಯನ ಬರುತ್ತೆ. ಬಾಬಾ ಜಗಜೀವನರಾಮ್ರವರ ಹೋರಾಟದ ಒಂದು ನೆನಪುಗಳು. ಅದು 1931ರಲ್ಲಿ ಬಿಹಾರದಲ್ಲಿ, ಅದು ಅತ್ಯಂತ ಕೆಟ್ಟ ಒಂದು ರಾಜ್ಯ, ಅದು ಅತ್ಯಂತ ಜಾತಿ ಪದ್ಧತಿ ಇರ್ತಕ್ಕಂಥ ರಾಜ್ಯ. ಆ ರಾಜ್ಯದಲ್ಲಿ ಬಾಬು ಜಗಜೀವನರಾಮ್ ಸ್ವತಂತ್ರ ಚಳವಳಿ ಅಂತ 1931 ಒಂದು ಲೀಗ್ ಮಾಡ್ತಾರೆ, ಅವರು ಡಿಪ್ರೆಸ್ ಕ್ಲಾಸಸ್ ಲೀಗ್ ಅಂತೇಳಿ. ನಿಮ್ನ ವರ್ಗಗಳ ಒಕ್ಕೂಟ ಮಾಡ್ಕೊಂಡ್ಬಿಟ್ಟು ಅವರು ಸ್ವತಂತ್ರವಾಗಿ ಸ್ವಂತ ಕಾಲ ಮೇಲೆ ಅವಿರೋಧವಾಗಿ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. ಅಂತಹ ಮಹಾನ್ ನಾಯಕರು ಜಗಜೀವನರಾಮ್ ಅವರು. ಅವರು ಅನುಯಾಯಿಗಳು ನಮ್ಮ ರಾಜ್ಯದಲ್ಲಿ ಯಾರಾದ್ರೆ ಅಂದ್ರೆ ಪ್ರೊಫೆಸರ್ ಕೃಷ್ಣಪ್ಪನವರು. ಅವ್ರು ಏನು ಮಾಡ್ತಾರೆ, ಈ ಅಸ್ಪೃಶ್ಯತೆಯನ್ನು ನೋವುಗೊಂಡಿರ್ತಕ್ಕಂಥ ಕೃಷ್ಣಪ್ಪನವರು ಈ ರಾಜ್ಯದ ಜನತೆಯನ್ನು ಒಗ್ಗೂಡಿಸ್ಬೇಕು, ನಾವು ಶಿಕ್ಷಣವಂತರಾಗಬೇಕು, ನಾವು ಸಮಾಜದಲ್ಲಿ ಬದುಕಬೇಕು ಅಂತೇಳಿ ನಮ್ಮಲ್ಲಿ ಒಗ್ಗಟ್ಟನ್ನು ಬೆಳೆಸಲಿಕ್ಕೋಸ್ಕರ ದಲಿತ ಸಂಘರ್ಷ ಸಮಿತಿಯನ್ನು ಹುಟ್ಟಾಕ್ತಾರೆ. ಬಹುಶಃ ದಲಿತ ಸಂಘರ್ಷ ಸಮಿತಿ 70ರ ದಶಕದಲ್ಲಿ ಏನಾದರೂ ಸ್ಥಾಪನೆ ಆಗದೇ ಇದ್ದರೆ ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರ ನಮಗೇನು ಮೀಸಲಾತಿ ಒಳಗಡೆ ಕೊಟ್ಟಿದೆಯಲ್ಲ, ಆ ಪಾಲು ಕೂಡ ನಾವು
10 ವರ್ಷ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬರ್ತಿತ್ತು, ಇನ್ನೂ 10 ವರ್ಷ ಕಾಯಬೇಕಾಗ್ತಿತ್ತು. ಆ ಸಂದರ್ಭದಲ್ಲಿ ಕೃಷ್ಣಪ್ಪನವರು ಹುಟ್ಟಿ ಈ ರಾಜ್ಯದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟಿದರು. ಇವತ್ತು ದಲಿತ ಸಂಘರ್ಷ ಸಮಿತಿ ಕೌಲದಾರಿಯಲ್ಲಿ ಒಡೆದು ಛಿದ್ರ ಆಗೋಗಿದೆ. ಅದು ಹೋರಾಟದ ಹಾದಿ ಅಂತ ಬಂದಾಗ, ಬಟ್ ದಲಿತ ಚಳವಳಿಗಳು ಅಂತ ಬಂದಾಗ ಹಿಂದೆ ದಲಿತ ಚಳವಳಿಗಳನ್ನು ಎಡಪಂಥೀಯರು ಬಲಪಂಥೀಯರು ಅಂದರೆ ದೇವನೂರು ಮಹಾದೇವರು ಅವರು ಒಂದು ಕಡೆ ಚಳವಳಿ ಮಾಡ್ತಾಯಿದ್ರೆ, ಸಿದ್ಧಲಿಂಗಯ್ಯನವರು ಒಂದು ಕಡೆ ಚಳವಳಿ ಮಾಡ್ತಾಯಿದ್ರು. ಸಾಮಾಜಿಕ ಚಳವಳಿಗಳು ಸಮಾಜನ ಎಬ್ಬಿಸ್ಬೇಕು, ಬಡಿದೆಬ್ಬಿಸ್ಬೇಕಂತ ಹೇಳಿ ಊರೂರು ಕೇರಿ ಸುತ್ತ ಅವ್ರ ಹಾಡುಗಳಲ್ಲೇ ಬಿಂಬಿಸ್ತಾ, ಅವ್ರ ಸಾಹಿತ್ಯದಲ್ಲಿ ತರ್ತಾ, ಅವನ್ನು ಓದಿಸ್ತಾ, ಮಕ್ಕಳಲ್ಲಿ ಬೆಳವಣಿಗೆ ತರ್ತಾ ಈ ರೀತಿಯೆಲ್ಲ ದಲಿತ ಚಿತ್ರಣವನ್ನು ತರ್ತಿದ್ದಾರೆ. ಅದನ್ನೆಲ್ಲ ನೋಡಿರ್ತಕ್ಕಂಥ ಕೃಷ್ಣಪ್ಪನವರು ನಮ್ಮ ರಾಜ್ಯದಲ್ಲಿ ಈ 1970ರ ದಶಕದಲ್ಲಿ ಒಂದು ಸಂಘಟನೆ ಹತ್ತಿರ ತರ್ತಾರೆ. ಅದೇ ದಲಿತ ಚಳವಳಿ. ದಲಿತ ಚಳವಳಿನೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಾಗಿ ಬರ್ತೈತಿ. ಇವತ್ತು ರಾಜ್ಯದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಉದ್ಭವವಾಗಿ ಇದು ಈ ದೇಶದಲ್ಲಿ ಏನು ಪಟ್ಟಭದ್ರ ಹಿತಾಸಕ್ತಿ ಅಂತಕ್ಕಂಥ RSS ಏನಿದೆ ಅಲ್ಲ, RSS ಅಂತಕ್ಕಂಥದ್ದು ಜನಾಂಗ ಕೊಡ್ತಕ್ಕಂಥ ಒಂದು ಅಫೀಮ್ ಅಂಡ್ ಡ್ರಗ್ಸ್. RSS ತತ್ವ ಯಾರು ತಗೊಂತಾರೋ ಅವ್ರಿಗೆ ಜಲ್ದಿ ಅಪ್ಲೈಡ್ ಆಗಿಬಿಡ್ತಾರೆ. ಆದರೆ ದಲಿತ ಚಳವಳಿಯಲ್ಲಿ ಬಂದಿರತಕ್ಕಂಥ ತತ್ವಗಳು ಹೆಂಗಿದೆ ಅಂದ್ರೆ ಸಾಮಾಜಿಕ ಚಿಂತನೆಗಳು. ಬಸವಣ್ಣವ್ರು ಒಂದು ಕಡೆ ಹೇಳ್ತಾರೆ, ಬಸವಣ್ಣನವ್ರು ಎಲ್ಲ ಸಾಮಾಜಿಕ ಚಿಂತನೆಗಳು ಸಮಾನವಾಗಿ ಬದುಕಬೇಕು, ದುಡಿಮೆಯಲ್ಲಿ ಸಮಾನತೆ ಬೇಕು, ಎಲ್ಲರೂ ವಿದ್ಯಾವಂತರಾಗಬೇಕು. ಇವು ನಮ್ಮ ತತ್ವ ಸಿದ್ಧಾಂತಗಳು.